ರಾಣಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಸರಳನಿಗೆ ವರದಾ ಫೋನ್ ಮಾಡ್ತಿರ್ತಾನೆ. ಯಾಕಂದರೆ ಇಷ್ಟೊತ್ತಾದ್ರೂ ಸರಳ ಆಗಲಿ ಹಾಗೂ ರಾಣಿ ಆಗಲಿ ಬರಲೇ ಇಲ್ಲ. ಯಾಕಂದರೆ ವರ್ಧನ್ ಕಡೆ ರೌಡಿಗಳನ್ನ ಬಿಟ್ಟಿದ್ದಾನೆ ರಾಣಿನ ಕರ್ಕೊಂಬ ಅಂತ. ಈ ಕಡೆ ರೌಡಿಗಳು ವರ್ಧನಿಗೆ ಫೋನ್ ಮಾಡಿ ರಾಣಿ ಆಗಲಿ ಸರಳ ಮೇಡಮ್ ಆಗಲಿ ಬಂದೇ ಇಲ್ಲ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ವರ್ಧನಿಗೆ. ಹಾಗಾಗಿ ವರ್ಧ ಫೋನ್ ಮಾಡ್ತಾನೆ ಸರಳ. ಆವಾಗ ಸರಳ ಅಯ್ಯೋ ಏನಪ್ಪ ಇವನಿಗೆ ಹೇಳೋದು, ಏನು ಹೇಳಲಿ ಅಂದ್ಕೊಂಡು ಫೋನ್ ಮಾಡ್ತಾನೆ. ಫೋನ್ ಮಾಡ್ದೋನ್ಲೇ ಹೇಳ್ತಾಳೆ, ಎಲ್ಲಿ ಇಷ್ಟೊತ್ತಾಯ್ತಲ್ಲ ರಾಣಿ ಎಲ್ಲಿ ಅಂತ ವರ್ಧ ಕೇಳ್ತಾನೆ. ಆದರೆ ರಾಣಿ ಇಲ್ಲೆಲ್ಲೂ ಕಾಣಿಸ್ತಾನೆ ಇಲ್ಲ ಅಂತ ಹೇಳ್ತಾರೆ. ಏನು ನಾಟಕ ಮಾಡ್ತಿದ್ದೀರಾ? ಇಷ್ಟೊತ್ತಿಗೆ ಮನೇಲಿದ್ದ ಹುಡುಗಿ ಇಲ್ಲ ಅಂದರೆ ಏನರ್ಥ? ಏನಾದ್ರು ಸುಳ್ಳು ಹೇಳ್ತಿದ್ದೀರಾ? ನನ್ನ ಹತ್ರ ಆಟ ಆಡಬೇಡಿ ಅಂತ ಇಲ್ಲಿ ವರ್ಧ ಹೇಳ್ತಾನೆ. ಆದರೆ ಸರಳ ಇದ್ದಳು, ಅಯ್ಯೋ ನಿಮ್ಮ ಜೊತೆ ಆಟ ಆಡೋಕ್ಕಾಗುತ್ತಾ? ಇಲ್ಲ, ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿ ಮನೇಲೆಲ್ಲ ಒಪ್ಪಿಸಿದ್ದೆ. ಇನ್ನೇನು ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ ಅಂತ ಹೋದ ಹುಡುಗಿ ಬರಲೇ ಇಲ್ಲ. ಇಲ್ಲಿಂದ ಸೀದಾ ಬಾಲನ್ ಮನೆಗೆ ಹೋಗಿದ್ದಾಳೆ ಅಂತ ಸರಳ ಹೇಳ್ತಾಳೆ. ಏನು ಬಾಲನ್ ಮನೆಯಲ್ಲ? ಹೌದು, ಬಾಲನ್ ಮನೆಗೆ ಹೋಗಿದ್ದಾಳೆ. ಇಲ್ಲೆಲ್ಲೂ ಕಾಣಿಸ್ತಾನೇ ಇಲ್ಲ. ಏನು ಸುಳ್ಳು ಹೇಳ್ತಿದ್ದೀರಾ? ಇಲ್ಲಾಂದರೆ ನಮ್ಮ ಕಡೆ ರೌಡಿಗಳು ಮನೆ ಕಳಿಸ್ಬೇಕಾ ಅಂತ ವರ್ಧ ಕೇಳ್ತೇನೆ. ಅಯ್ಯಯ್ಯೋ ಬೇಡ ಬೇಡ, ನಿಜವಾಗ್ಲೂ ರಾಣಿ ಇಲ್ಲಿಲ್ಲ. ರಾಣಿ ಬಾಲನ್ ಮನೆಗೆ ಹೋಗಿದ್ದಾಳೆ ಅಂತ ಸರಳ ಇಲ್ಲಿ ಹೇಳ್ತಾಳೆ. ಅದನ್ನು ಕೇಳಿ ವರ್ಧನಿಗೆ ಶಾಕ್ ಆಗ್ತೇ ಇರುತ್ತೆ. ಮತ್ತೆ ಇನ್ನೇನು ಕತೆ ಅದು ಗೊತ್ತಾಗ್ತಿಲ್ಲ. ಏನಕ್ಕೂ ನಾನು ನಿಮಗೆ ಮತ್ತೆ ಫೋನ್ ಮಾಡ್ತೀನಿ ಅಂತ ಇಲ್ಲಿ ಸರಳ ಫೋನ್ನ ಕಟ್ ಮಾಡಿಬಿಡ್ತಾಳೆ. ವರ್ಧನಿಗಂತೂ ಏನು ಮಾಡೋದು ಅಂತಲೇ ಗೊತ್ತಾಗ್ತಿರಲ್ಲ. ಫೋನ್ ಕಟ್ ಮಾಡಿದ ತಕ್ಷಣ ಸರಳಂಗೆ ಹಿಂತಿರುಗಿ ನೋಡ್ತಾಳೆ. ಸತ್ಯ ನಿಂತಿರ್ತಾನೆ. ಯಾರಿಗೆ ಇಷ್ಟೊತ್ತಿಗೆ ಯಾರ ಜೊತೆನೆ ಮಾತಾಡ್ತಿದ್ದೆ ಅಂತ ಕೇಳ್ತಾರೆ. ಅಯ್ಯೋ ಯಾರ ಜೊತೆನೂ ಇಲ್ಲ ಕಣ್ರಿ, ಅದೇ ಅಂತ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಸತ್ಯ ಇದ್ದವನು ಸರಳನ ಫೋನ್ ಕಿತ್ಕೊಂಡು ನೋಡ್ಬಿಡ್ತಾನೆ. ಇನ್ನೇನು ಸಿಕ್ಕಾಕೊಂಡ್ಬಿಟ್ಲು, ವರ್ಧನ್ ಜೊತೆನೆ ಮಾತಾಡಿದ್ದು ಅಂತ ಗೊತ್ತಾಯಿತು ಅನ್ನೋಷ್ಟೊತ್ತಿಗೆ ಈ ಸರಳ ಏನು ಮಾಡಿರ್ತಾಳೆ, ವರ್ಧನ್ ನಂಬರ್ನ ಡಿಲೀಟ್ ಮಾಡಿ, ಅಂದರೆ ವರ್ಧನ್ ನಂಬರ್ ಅಂತ ಆ್ಯಡ್ ಮಾಡಿರಲ್ಲ, ವಾರಿಜಾ ಅಂತ ಆ್ಯಡ್ ಮಾಡಿಬಿಟ್ಟಿರ್ತಾಳೆ. ಯಾರೇ ಇದು ವಾರಿಜಾ ಅಂತ ಕೇಳ್ತಾನೆ. ಅಯ್ಯೋ ರೀ, ಈ ವಾರಿಜಾ ಯಾರು ಗೊತ್ತಾ? ನಮ್ಮ ಲೇಡೀಸು ಕ್ಲಬ್ ಉಂಟಲ್ಲ ಅಲ್ಲಿ ಒಬ್ಬರು ಮೆಂಬರು. ಅವರು ಬಾಲನ್ ಮನೆ ಪಕ್ಕದಲ್ಲೇ ಇರೋದು. ಅವ್ರಿಗೆ ಫೋನ್ ಮಾಡಿ ನಾನು ಕೇಳ್ತಿದ್ದೆ, ಏನಾದ್ರು ನಮ್ಮ ರಾಣಿ ಬಂದಿದ್ದಾಳಾ? ಬಾಲನ್ ಜೊತೆ ರಾಣಿ ಸೇಫಾಗಿದ್ದಾಳಾ? ಒಂಚೂರು ವಿಚಾರಿಸಿ ಅಂತ ಅವ್ರಿಗೆ ಫೋನ್ ಮಾಡಿ ಕೇಳ್ತಿದ್ದೆ ಕಣ್ರಿ. ನನಗೂ ರಾಣಿ ಮೇಲೆ ಪ್ರೀತಿ ಇದೆ ತಾನೆ, ನೀವು ನೋಡಿದರೆ ಅನುಮಾನ ಪಡ್ತಿದ್ದೀರಲ್ಲ ಅಂತ ಹೇಳ್ತಾರೆ. ಹೌದಾ ಅಂತ ಕೇಳಿ, ಸರಿ ಹಾಗಾದರೆ ಹೇಗಿದ್ದಾಳಂತೆ, ಅವಳ ಜೊತೆ ಸೇಫಾಗಿದ್ದಾಳ ಅಂತ? ಹ್ಞೂ ಕಣ್ರಿ, ಅವ್ರು ಹೋಗಿ ನೋಡ್ಕೊಂಡು ಬಂದ್ರಂತೆ, ಅಲ್ಲೇ ಬಾಲನ್ ಜೊತೆನೇ ರಾಣಿ ಇದ್ದಾಳೆ ಅಂತ ಹೇಳ್ತಾರೆ. ಹೌದಾ ಸರಿ ಅಂತ ಈ ಕಡೆ ಸತ್ಯ ಫೋನ್ನ ಕೊಟ್ಟು ಹೊರಡ್ತಾನೆ. ಸರಳಂಗೆ ಹಬ್ಬ, ಏನೋ ಒಂದು ವರ್ಧನ್ ನಂಬರ್ದು ಅಂದರೆ ನಮ್ಮ ಹೆಸ್ರು ಚೇಂಜ್ ಮಾಡಿದ್ದು ಒಳ್ಳೇದಾಯಿತು. ವರ್ಧ ಹೋಗಿ ವಾರಿಜಾ ಅಂತ ಹೆಸ್ರನ್ನ ಸೇವ್ ಮಾಡಿದ್ರಿಂದ ಇವ್ರಿಗೆ ಅನುಮಾನ ಬರಲಿಲ್ಲ ಅಂತ ಇಲ್ಲಿ ಹೇಳ್ತಿರ್ತಾಳೆ. ಇಲ್ಲಿ ವರ್ಧ ಫೋನ್ ಕಟ್ ಮಾಡಿ ನೋಡಿದ ತಕ್ಷಣ ಸಾರಿಕಾ ಸಿಟ್ಟು ಮಾಡ್ಕೊಂಡು ಬರ್ತಾಳೆ. ಏನು ಸಾರಿಕಾ ಇಲ್ಲಿ ಬಂದಿದ್ಯಲ್ಲ, ಬಾಲನ್ ಕರ್ಕೊಂಡು ಈ ಊರೇ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದೆ, ಆದರೆ ಇಲ್ಲಿ ಈ ಥರ ಲಗೇಜ್ನೆಲ್ಲ ಇಟ್ಕೊಂಡು ಸಿಟ್ಟು ಮಾಡ್ಕೊಂಡು ಬಂದಿದ್ಯಲ್ಲ ಅಂದಾಗ ಇನ್ನೆಲ್ಲಿ ಬಾಲ ನನ್ನ ಜೊತೆ ಬರೋದು? ಆ ರಾಣಿ ಬಾಲನ್ ಮನೆಗೆ ಬಂದಿದ್ದಾಳೆ ಅಂತ ಹೇಳ್ತಾಳೆ. ಏನು ಹೇಳ್ತಿದ್ಯಾ? ಹೌದು ಅಣ್ಣ, ಇನ್ನೇನು ನಾನು ಬಾಲನ್ ಕರ್ಕೊಂಡು ಈ ಊರೇ ಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಬಾಲನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿಯಾಗಿದ್ದ. ಅಷ್ಟರೊಳಗೆ ಆ ರಾಣಿ ಬಂದ್ಬಿಟ್ಲವನ. ನನ್ನ ಪ್ಲ್ಯಾನ್ ಎಲ್ಲ ಹಾಳಾಯಿತು. ಹೌದಾ, ಹಾಗಾದರೆ ಸರಳ ಅವ್ರು ಹೇಳಿದ್ದು ನಿಜ ಆಯಿತು. ಅಲ್ಲೂ ರಾಣಿ ಕಾಣಿಸ್ತಿಲ್ಲ, ಬಾಲನ್ ಮನೆಗೆ ಹೋಗಿದ್ದಾರೆ ಅಂತ ಹೇಳಿದರು. ಇಲ್ಲಿ ನೋಡಿದರೆ ನೀನು ಹಿಂಗೆ ಹೇಳ್ತಾ ಇದೀಯಾ, ಇನ್ನೇನು ಮಾಡೋದು ಅಂತ ಇಲ್ಲಿ ಸಾರಿಕಾ ಮತ್ತು ವರ್ಧ ಒಂದು ಕಡೆ ಮಾತಾಡ್ತಿರ್ತಾರೆ. ಇಲ್ಲಿ ಬಾಲ ಎಷ್ಟೇ ರಾಣಿಗೆ ಮಲ್ಕೊಳ್ಳಮ್ಮ, ಯಾಕೆ ನಿದ್ದೆ ಬರ್ತಿಲ್ಲ ಅಂತ ಕೇಳ್ತಿದ್ರೆ, ಇಲ್ಲ ಮಾಮ ಏನು ಅಂದ್ಕೊಂಡಿದ್ದಾರೋ ಏನೋ, ನನ್ನ ಬಗ್ಗೆ ಏನು ತಪ್ಪು ತಿಳ್ಕೊಂಡಿದ್ದಾರೋ ಏನೋ, ನಾನು ಒಂದು ಸಲ ಆದರೂ ಮಾಮಂಗೆ ಫೋನ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ನೋಡಿದರೆ ಸತ್ಯನ ಕಡೆಯಿಂದನೇ ಬಾಲನಿಗೆ ಫೋನ್ ಬಂದುಬಿಡುತ್ತೆ. ಸತ್ಯ ಅಂದ್ಕೊಂಡು ಬಾಲ ರಿಸೀವ್ ಮಾಡಿಬಿಡ್ತಾನೆ. ಅಷ್ಟೊತ್ತಿಗೆ ಚಂದು ಮಾತಾಡ್ತಾನೆ. ಅಂಕಲ್, ನಾನು ರಾಣಿ ಜೊತೆ ಮಾತಾಡಬೇಕು ಅಂತ ಫೋನ್ ಮಾಡಿದೆ, ನಾನು ಚಂದು ಅಂತ ಹೇಳ್ತಾರೆ. ಹೌದಾ ಸರಿ ಆಯಿತು ಅಂತ ಬಾಲ ರಾಣಿಗೆ ಫೋನ್ನ ಕೊಟ್ಬಿಡ್ತಾರೆ. ಆದರೆ ರಾಣಿ ಕೋಪ ಮಾಡ್ಕೊಂಡು ಬಿಡ್ತಾಳೆ. ಅಂದರೆ ಬಾಲ ದೂರ ಹೋಗಲಿ ಅಂದರೆ ಇವಳು ಮಾತಾಡಬೇಕಲ್ಲ, ಹಾಗಾಗಿ. ಅಷ್ಟೊತ್ತಿಗೆ ಬಾಲ ಇದ್ದವನು ಹ್ಞೂ ಸರಿ ಆಯಿತು, ಅರ್ಥ ಆಯಿತು, ನಾನು ಹೊರಗೆ ಹೋಗ್ತೀನಿ ಅಂತ ರೂಮಿಂದ ಹೊರಗೆ ಹೋಗ್ತಾನೆ. ಅದನ್ನು ನೋಡಿ ರಾಣಿ ಮಾತಾಡ್ತಾ
ಬರ್ತಾಳೆ. "ಚಂದು ಹೇಗಿದ್ದೀಯಾ?" ಅಂತ ಕೇಳೋಷ್ಟೊತ್ತಿಗೆ ಚಂದು ಇದ್ದೋನು, "ಹೋದ್ಯಾ? ಸೇಫಾಗಿ ಹೋದ್ಯಾ? ಕತ್ಲೆ ಬೇರೆ ಆಗಿತ್ತಲ್ಲ, ಹಾಗಾಗಿ ಫೋನ್ ಮಾಡಿದೆ." "ಹೌದಾ? ಮಾಮ ಏನಾದ್ರು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರಾ?" ಅಂತ ರಾಣಿ ಕೇಳ್ತಾರೆ. "ಹೌದು, ಸಿಟ್ಟು ಮಾಡ್ಕೊಂಡಿದ್ರು. ಆದರೆ ನಾನು ಹೇಳಿದ್ದೀನಿ, ನೀನು ಅಂಕಲ್ ಮನೆಗೆ ಹೋಗಿದ್ದೀಯಾ ಅಂತ ಹೇಗಾದ್ರು ಹೇಳಿದ್ದೀನಿ. ನೀನೇನು ಯೋಚನೆ ಮಾಡಬೇಡ, ಅಲ್ಲಿ ಆರಾಮಾಗಿ ಇರು" ಅಂತ ಹೇಳ್ತಾರೆ. "ಹ್ಞೂ ಚಂದು, ನಾನಿಲ್ಲಿ ಆರಾಮಾಗಿದ್ದೀನಿ. ನಾನು ಅಲ್ಲಿ ಹೊರಗೆ ಮಲಗ್ತಿದ್ನಲ್ಲ, ಆ ಥರ ಹೊರಗೆಲ್ಲ ಮಲ್ಗೋಕ್ಕೆ ಇಲ್ಲ. ಇಲ್ಲಿ ನಾನು ಒಳಗೆ ಮಲಗ್ಬೋದು. ಅದು ಅಲ್ಲದೆ ನನಗೆ ಒಂದು ರೂಮ್ನ ಕೊಟ್ಟಿದ್ದಾರೆ. ಆ ರೂಮಲ್ಲೇ ನಾನು ಮಲಗ್ತಿದ್ದೀನಿ" ಅಂತ ಖುಷೀಲಿ ಹೇಳ್ತಾಳೆ. ಇದನ್ನೆಲ್ಲ ಕೇಳಿ ಬಾಲನಿಗೂ ಸ್ವಲ್ಪ ತುಂಬ ಖುಷಿಯಾಗುತ್ತೆ. ಅಂದರೆ ರಾಣಿ ಇಲ್ಲಿ ಖುಷಿಯಾಗಿದ್ದಾಳೆ ಅಂತ ಅನಿಸ್ಬಿಡುತ್ತೆ. ಇಲ್ಲೊಂದು ಕಡೆ "ಸರಿ, ಹಾಗಾದರೆ ನಾನು ಫೋನ್ನ ಕಟ್ ಮಾಡ್ತೀನಿ. ನಾಳೆ ಅಪ್ಪ ನಾನು ಅಲ್ಲಿಗೆ ಬರ್ತೀವಿ" ಅಂತ ಹೇಳಿ ಚಂದು ಇಲ್ಲಿ ಫೋನ್ನ ಇಟ್ಬಿಡ್ತಾಳೆ. ಸರಿ, ಆರಾಮ್ಸೆಯಾಗಿ ರಾಣಿ ಮಲ್ಕೊಂಡು ಬಿಡ್ತಾಳೆ. ಇಲ್ಲಿ ಮಾರನೇ ದಿನ ರಾಣಿ ಎದ್ದ ತಕ್ಷಣ ಸುತ್ತ ನೋಡಿಬಿಡ್ತಾಳೆ. ಅವಳು ಮಲ್ಕೊಂಡ ಸುತ್ತ ಗೊಂಬೆಗಳಿರುತ್ತೆ. ಆ 1, 2 ಗೊಂಬೆನ, ಸುಮಾರು ಗೊಂಬೆ ಇರುತ್ತೆ. ಒಂದೇ ಥರ ಅಂತೂ ಇರಲ್ಲ. ಗೊಂಬೆ, ಪುಸ್ತಕ, ಡ್ರಾಯಿಂಗ್ ಬುಕ್ಕು, ಕ್ರಯಾನ್ಸು ಎಲ್ಲ ಇರುತ್ತೆ. ಅದನ್ನೆಲ್ಲ ನೋಡಿ ರಾಣಿಗೆ ತುಂಬ ಖುಷಿಯಾಗ್ಬಿಡುತ್ತೆ. ಎಲ್ಲದನ್ನೂ ಇಟ್ಕೊಂಡು ಖುಷಿ ಪಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಬಾಲ ಬಂದುಬಿಡ್ತಾನೆ. ಬಾಲ ಬಂದು ಕೇಳ್ತಾನೆ, "ರಾಣಿ, ನಿನಗೆ ಖುಷಿ ಆಯಿತಾ? ನಿನಗೆ ಇಷ್ಟ ಆಯಿತಾ ಮಗಳೇ? ಇಷ್ಟ ಆಯಿತಾ ಪುಟ್ಟಿ?" ಅಂತ ಕೇಳಿದಾಗ, "ನನ್ನ ಪುಟ್ಟಿ ಅಂತ ಕರಿಬೇಡಿ, ನನ್ನನ್ನು ರಾಣಿ ಅಂತ ಕರೀರಿ" ಅಂತ ಆ ಗೊಂಬೆ ನೋಡಿ ಎಷ್ಟು ಖುಷಿಯಾಗಿದ್ಲೋ, ಅವನು ನೋಡಿದ ತಕ್ಷಣ ಬೇಕು ಅಂತಲೇ ಸಿಟ್ಟು ಮಾಡ್ಕೊಳ್ತಾಳೆ. "ಇದು ನಿನಗೋಸ್ಕರನೇ ತಂದಿದ್ದು, ಯಾಕೆ ತರೋಕ್ಕೋದ್ರಿ? ನನಗೆ ಬೇಡ" ಅಂತ ರಾಣಿ ಹೇಳ್ತಾಳೆ. "ಯಾಕೆ ಮಗಳೇ, ಇದೆಲ್ಲ ನಿನಗೋಸ್ಕರ. ನಾನು ಬೇಗ ಹೋಗಿ ಶಾಪಿಗೆ ಹೋಗಿ ತಂದೆ. ಅಂಗಡಿಯವನು ಓಪನೇ ಮಾಡಿರಲಿಲ್ಲ. ಓಪನ್ ಮಾಡಿಸಿ ಎಲ್ಲದೂ ತಂದೆ. ನಿನಗೆ ಯಾವ್ದು ಇಷ್ಟ ಇದೆ ಅಂತ ನಂಗೆ ಗೊತ್ತಿರಲಿಲ್ಲಲ್ಲ. ನಿನಗೆ ಯಾವ್ದು ಇಷ್ಟ ಅಂತ ನಂಗೆ ಸರಿ ಗೊತ್ತಿರಲಿಲ್ಲ. ಹಾಗಾಗಿ ಎಲ್ಲ ಥರನೂ ಗೊಂಬೆ ತಂದಿದ್ದೀನಿ. ಆಟ ಆಡ್ಕೋ" ಅಂತ ಹೇಳ್ತಾರೆ. "ನನಗೆ ಇದೆಲ್ಲ ಬೇಡ" ಅಂತ ಹೇಳ್ತಾಳೆ. "ಹಾಗಾದರೆ ನಿನಗೇನು ತಂದರೆ ಖುಷಿಯಾಗಿರುತ್ತೆ?" ಅಂತ ಬಾಲ ಕೇಳ್ತಾನೆ. "ನನಗೆ ಅಮ್ಮ ಜೈಲಿಂದ ಹೊರಗೆ ಬರಬೇಕು. ಅಮ್ಮನ ಆಚೆ ತಂದರೆ ಮಾತ್ರ ನನಗೆ ಖುಷಿಯಾಗುತ್ತೆ" ಅಂತ ಹೇಳ್ತಾರೆ. "ಸರಿ ಆಯಿತು, ನೀನು ಫ್ರೆಶ್ ಅಪ್ ಆಗು, ತಿಂಡಿ ಏನಾದ್ರು ಮಾಡ್ತೀನಿ" ಅಂತ ಇಲ್ಲಿ ಬಾಲ ಹೇಳ್ತಾನೆ. ನನ್ನ ಮಗಳಿಗೆ ಏನಾದ್ರು ಸ್ಪೆಷಲಾಗಿ ತಿಂಡಿ ನಾನೇ ಮಾಡಬೇಕು. ಆದರೆ ನನಗೆ ತಿಂಡಿ ಮಾಡೋಕ್ಕೆ ಬರಲ್ಲಲ್ಲ, ಏನಾದ್ರು ಆರ್ಡರ್ ಮಾಡಲಾ ಅಂತ ಯೋಚನೆ ಮಾಡ್ತಾನೆ. "ಅಯ್ಯೋ ಬೇಡ ಬೇಡ, ನನ್ನ ಮಗಳು ಹೊರಗಿನ ತಿಂಡಿ ತಿಂದೋಳೆ ಅಲ್ಲ, ಅವಳು ಮನೆ ತಿಂಡಿನೇ ತಿಂದಿದ್ದು. ಇವತ್ತು ನಾನೇ ಏನಾದ್ರು ಮಾಡ್ತೀನಿ" ಅಂತ ಯೋಚನೆ ಮಾಡೋಷ್ಟೊತ್ತಿಗೆ ರಾಣಿ ಅಲ್ಲಿಗೆ ಬಂದುಬಿಡ್ತಾಳೆ. "ಏನು ಮಾಡ್ತಿದ್ದೀರಾ?" ಅಂದಾಗ, "ತಿಂಡಿ ಮಾಡ್ತಿದ್ದೀನಿ, ಇವತ್ತು ನಾನೇ ಶೆಫು, ನೀವೇ ಆರ್ಡರ್ ಮಾಡಿ" ಅಂತ ಇಬ್ಬರು ಅಂದರೆ ಮ್ಯಾಗಿ ಮಾಡ್ತಾರೆ. ಖುಷಿಯಾಗಿ ಈ ಕಡೆ ರಾಣಿನೂ ಖುಷಿಯಾಗಿರ್ತಾಳೆ, ಹಾಗಾದರೆ ಬಾಲನು ಖುಷಿಯಾಗಿ ಮ್ಯಾಗಿ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಸತ್ಯ ಮತ್ತು ಚಂದು ಬಾಲನ ಮನೆಗೆ ಬಂದುಬಿಡ್ತಾನೆ. "ಬಾಲ ಬಾಲ" ಅಂತ ಜೋರಾಗಿ ಕಿರ್ಚ್ಕೊಂಡು ಸತ್ಯ ಬರ್ತಾನೆ. ಬಂದ ತಕ್ಷಣ "ಬಾ ಸತ್ಯ" ಅಂದಾಗ, "ಏನು ಬಾ, ನನ್ನ ಸೊಸೆನ ಯಾಕೋ ಕರ್ಕೊಂಬಂದೆ, ಏನು ಹೆದರಿಸಿ ಅವಳನ್ನ ಕರ್ಕೊಂಬಂದೆ" ಅಂತ ಸತ್ಯ ಹೇಳ್ತಾನೆ. ಆವಾಗ ಬಾಲ ಇದ್ದವನು, "ಇಲ್ಲ ಸತ್ಯ, ನಾನೇನು ಕರ್ಕೊಂಬಂದಿಲ್ಲ" ಅಂದಾಗ ರಾಣಿ, "ಇಲ್ಲ ಮಾಮ, ನಾನೇ ಬಂದಿದ್ದು" ಅಂದಾಗ, "ಯಾಕೆ ರಾಣಿ ಹಿಂಗೆ ಹೇಳ್ತಿದ್ಯಾ ಹೇಳು, ಬಾಲ ಏನಾರು ನಿನ್ನನ್ನು ಹೆದರ್ಸಿದ್ನ ಹೇಳು, ನೀನು ಯಾರಿಗೂ ಹೆದರಬೇಕು ಅಂತ ಇಲ್ಲ" ಅಂದಾಗ ರಾಣಿ ಇದ್ದವಳು, "ಇಲ್ಲ ಮಾಮ, ನಾನೇ ಬಂದಿದ್ದು, ಅವರೇನು ನನ್ನನ್ನು ಕರ್ಕೊಂಬಂದಿಲ್ಲ. ನಾನು ನನ್ನ ಅಪ್ಪನ ಜೊತೆ ಇರಬೇಕು, ಹಾಗಾಗಿ ನನ್ನ ಅಪ್ಪನ ಜೊತೆ ಇರಬೇಕಂತಲೇ ಬಂದೆ" ಅಂತ ಹೇಳ್ತಾರೆ. ಸತ್ಯನಿಗೆ ಒಂದು ಕಡೆ ಸಿಟ್ಟು ಬರ್ತಿರುತ್ತೆ. ಇಲ್ಲಿ ಬಾಲನಿಗೆ ರಾಣಿ ನನ್ನನ್ನು ಅಪ್ಪ ಅಂತ ಹೇಳಿದ್ಲಲ್ಲ ಅಂತ ತುಂಬ ಖುಷಿಯಾಗಿರ್ತಾರೆ. ಸತ್ಯ ಇದ್ದವನು, "ಯಾರು? ಇವನ ಅಪ್ಪ? ಇವನು ಯಾವ ಸೀಮೆ ಅಪ್ಪ? ಹೇಳು ಬಾಲ, ಇವಳಿಗೇನು ಮೋಡಿ ಮಾಡಿದೆ, ಏನು ಹೇಳಿ ಕರ್ಕೊಂಬಂದೆ" ಅಂದಾಗ, "ಇಲ್ಲ ಮಾಮ, ಯಾರೂ ನನ್ನನ್ನು ಏನೂ ಹೇಳಿ ಕರ್ಕೊಂಬಂದಿಲ್ಲ. ಮಕ್ಕಳು ಅಪ್ಪ ಅಥವಾ ಅಮ್ಮನ ಜೊತೆನೇ ಇರಬೇಕು. ಹಾಗಾಗಿ ಈಗ ನನ್ನಮ್ಮ ಜೈಲಲ್ಲಿದ್ದಾರೆ. ನಾನು ಅಪ್ಪನ ಜೊತೆ ಇರೋದೇ ಸರಿ, ಹಾಗಾಗಿ ನಾನು ಅಪ್ಪನ ಜೊತೆಯಲ್ಲಿ ಇದ್ದೀನಿ" ಅಂದಾಗ, "ಓ, ಸರಳ ಯಾವಾಗಲೂ ಈ ಮಾತನ್ನ ಹೇಳ್ತಿದ್ಲು, ಹಾಗಾಗಿ ನೀನು ಈ ಥರ ನಿರ್ಧಾರ ಮಾಡಿದ್ಯಾ? ಬೇಡ, ನೀನು ಇಲ್ಲಿರೋದು ಬೇಡ, ನೀನು ನಿನ್ನ ಮಾವನ ಜೊತೆ ಇರಬೇಕು, ಬಾ" ಅಂತ ಹೇಳಿದ್ರು. ರಾಣಿ ಮಾತ್ರ, "ಇಲ್ಲ ಮಾಮ, ನಾನು ಇಲ್ಲೇ ಇರಬೇಕು, ನನ್ನ ಅಪ್ಪನ ಜೊತೆನೇ ಇರಬೇಕು" ಅಂತ ಹೇಳ್ತಾಳೆ. ಇದನ್ನು ಕೇಳಿ ಸತ್ಯನಿಗೆ, ಹೌದಾ, ಮಾವನಿಂದನೇ
ಹೇಳದೆ ಇಲ್ಲೇ ಇರೋಂಗೆ ಆಗ್ಬಿಟ್ಟಿಯಲ್ಲ ಅಂತ ಒಂದು ಕಡೆ ಬೇಜಾರಲ್ಲಿರ್ತಾನೆ. ಈ ಕಡೆ ಬಾಲನಿಗಂತೂ ನನ್ನ ಮಗಳು ಅಪ್ಪನ ಜೊತೆ ಇರಬೇಕು ಅಂತ ಹೇಳಿ ಖುಷಿಲಿರ್ತಾಳೆ. ಇನ್ನು ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಬಾಲನ್ ಜೊತೆನೇ ಇರ್ತಾಳೆ ಅಂತ ಅನಿಸುತ್ತೆ. ಆದರೆ ಕಾವೇರಿಗೆ ಈ ವಿಚಾರ ಗೊತ್ತಾಗಿ ಮತ್ತೇನಾಗುತ್ತೋ ಗೊತ್ತಿಲ್ಲ. ಪಾಪ ರಾಣಿನೂ ಮನಸ್ಸಲ್ಲಿ ಹೇಳ್ತಾ ಇರ್ತಾಳೆ, ಮಾಮ ನಾನು ಇಲ್ಲಿರೋದ್ರಿಂದನೇ ಅಮ್ಮನ್ನ ಜೈಲಿಂದ ಹೊರಗೆ ಬಿಡಿಸ್ಕೊಂಬರಕ್ಕೆ ಸಾಧ್ಯ ಆಗೋದು ಅಂತ ಮನಸಲ್ಲೂ ಹೇಳ್ತಾಳೆ. ಇಷ್ಟು ಇವತ್ತಿನ ಸಂಚಿಕೆ ನಡೆಯುತ್ತೆ.